ಸಾಥ್ ನೀಡಿದೆ. ಈ ಸಂಘಟನೆ ನಿತ್ಯಾನಿಗೆ 5 ಪ್ರಶ್ನೆಗಳನ್ನು ಹಾಕಿದೆ. ಅಲ್ಲದೆ ನಾನು ದುಡ್ಡಿಗಾಗಿ ಹೋರಾಟ ಮಾಡ್ತಾ ಇಲ್ಲ ಅಂತ ಲೆನಿನ್ ಸ್ಪಷ್ಟಪಡಿಸಿದ್ದಾರೆ. ಆಶ್ರಮ ನಡೆಸ್ತಿರೋ ಜೊತೆಗೆ ನೀವು ಅನೇಕ ಕಂಪನಿಗಳನ್ನ ನಡೆಸ್ತಿದ್ದೀರಾ, ಇದು ಹೌದಾ ಅಲ್ವಾ ಹೇಳಿ. ತಮ್ಮ ದೇಹ 5 ವರ್ಷದ ಬಾಲಕನ ದೇಹಕ್ಕೆ ಸಮ ಅಂತ ಹೇಳಿದ್ದೀರಿ, ನಿಜಕ್ಕೂ ಇದು ಹೌದಾ ಅಥವಾ ಇಲ್ವಾ? ತಾವೊಬ್ಬ ಸ್ವಾಮೀಜಿ ಅಂತ ಹೇಳ್ತಿದ್ದೀರಿ, ಹಾಗಾದ್ರೆ ನಿಮಗೆ ಸರ್ವಸಂಗ ಪರಿತ್ಯಾಗಿ ಅನ್ನೋದ್ರ ಅರ್ಥ ಗೊತ್ತಿದ್ಯಾ? ನೀವು ನಿಜಕ್ಕೂ ಸ್ವಾಮೀಜಿನಾ? ಅಷ್ಟೇ ಅಲ್ಲದೆ ಸಿಐಡಿ ಪೊಲೀಸರು ಮೆಡಿಕಲ್ ಟೆಸ್ಟ್ಗೆ ನೋಟಿಸ್ ಜಾರಿ ಮಾಡಿದ್ರು, ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಲು ಹಿಂದೇಟು ಹಾಕ್ತಿರೋದು ಯಾಕೆ? ಇನ್ನು ರಾಸಲೀಲೆ ಸಿಡಿ ಅಮೆರಿಕದ 4 ಲ್ಯಾಬ್ಗಳಲ್ಲಿ ನಕಲಿ ಅಂತ ನೀವು ಹೇಳ್ತಿದ್ದೀರಾ, ಹಾಗಾದ್ರೆ ನಮ್ಮ ದೇಶದ ವಿಧಿವಿಜ್ಞಾನ ಪ್ರಯೋಗಾಲಯ ಆ ಸಿಡಿ ಅಸಲಿ ಅಂತ ಕೊಟ್ಟಿರೋ ವರದಿ ಸುಳ್ಳ? ಹೀಗೆ ನಿತ್ಯಾನಂದನಿಗೆ 5 ಪ್ರಮುಖ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ನಿತ್ಯಾನಂದ ಉತ್ತರಿಸಬೇಕು ಅಂತ ಆಗ್ರಹಿಸಿರೋ ಸ್ಪಂದನ ಜನಪರ ಸಂಘಟನೆಯ ವೀಣಾ ಸೋಮವಾರ ಹೈಕೋರ್ಟ್ನಲ್ಲಿ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸೋದಾಗಿ ಹೇಳಿದ್ರು. ನಿತ್ಯಾನಂದ ಮಾಡಿರೋ ಕೆಲವು ಡಿಪಾರ್ಟ್ಮೆಂಟ್ ಗಳಿಗೆ ನನ್ನ ಒಂದು ವೀಣಾನ ಹೆಸರಲ್ಲಿ ಎಲ್ಲದಕ್ಕೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಇವನ್ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, SP ಗೆ, DC ಗೆ ಎಲ್ಲ ಪರ್ಸನಲ್ ಆಗಿ ಇದನ್ನ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾನು ಹೋಗಿದ್ದೀನಿ. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿರೋ ಕಾಪೀಸ್ ಕೂಡ ನಿಮ್ಮಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈಗ ಅದೆಲ್ಲ ಸೇರಿಸಿ ನಂದು PL ನನಗೆ ಸೋಮವಾರ ನಂದು PL ಫೈಲ್ ಆಗ್ತಾ ಇದೆ, ಹೈಕೋರ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ, ಅದು ನನ್ನ ಪರ್ಸನಲ್ ಹೆಸರಲ್ಲಿ ಹಾಕ್ತಾ ಇದ್ದೀನಿ. ಈಗ ಅದ್ರ ನಿಮ್ಗೆ ಅದರ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನು ಇದೇ ವೇಳೆ ಮಾತನಾಡಿದ ಲೆನಿನ್, ಅಮೆರಿಕ ಕೋರ್ಟ್ ನೀಡಿರೋ ಆದೇಶ ನಮಗೆ ಸಿಕ್ಕ ಮೊದಲ ಜಯ ಅಂದ್ರು. ನಾನು ದುಡ್ಡಿಗಾಗಿ ಹೋರಾಟ ಮಾಡ್ತಿಲ್ಲ, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋದಾಗಿ ಹೇಳಿದ್ರು. After 2010 investigation, CBCID charge sheet filed after 8 months in 2010 in November. After so many developments happened, so many cases filed against me, Nityananda and Nityananda disciples and devotees. I am facing more than 13 cases I am facing right now. ಒಟ್ಟಿನಲ್ಲಿ ನಿತ್ಯಾಗೆ ನಿತ್ಯ ಸಂಕಟ ತಪ್ಪಿದ್ದಲ್ಲ. ಮಾರುತೇಶ್ ಹುಣಸನಹಳ್ಳಿ, ಪಬ್ಲಿಕ್ ಟಿವಿ, ಬೆಂಗಳೂರು.